दीक्षा गुरुवे शिक्षा गुरुवे रक्षा गुरुवे सर्वागमोक्त कला गुरुवे शिवयोग धर्मार्थ भोग गुरुवे त्याग गुरुवे सुधी गुरुवे वाचा गुरुवे भवरोग शरणादे बसव महा गुरु निमगे ವಿಶ್ವಗುರು ಮಹಾಮಾನವತಾವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರು ಆದಂತಹ ಲವಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶಿಖಸ್ಥಲ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ಸಾನ್ನಿಧ್ಯ ಸ್ಥಾನದಲ್ಲಿ ಉಪಸ್ಥಿತಿರುವಂತಹ ಪರಮ ಪೂಜ್ಯ ಶಿವದೇವಿ ಮಾತಾಜಿಯವರಲ್ಲಿ ಶರಣಗಳನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಭಕ್ತಿಜೀವಿಗಳು ಸಾಧಕರು ಸತ್ಯಾನ್ವೇಷಣಿಗಳು ಆದಂತಹ ಕರ್ನಾಟಕ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ಪಿ.ಎಲ್. ಪಾಟೀಲ್ ಅವರೇ ಮತ್ತು ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರಾದಂತಹ ಮಾತೃಶ್ರೀ ಸಂಕಮ್ಮನವರೇ ಹಾಗೂ ಉಪನ್ಯಾಸವನ್ನು ನೀಡಿ ಅವರು ಕೂಡ ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಜೊತೆಗೆ ಸಮಾಜ ಸೇವಕರಾದಂತಹ ಕಲಾವಿದರಾದ ಡಾಕ್ಟರ್ ರಾಮು ಮೂಲಿಗೆಯವರೇ ಇವತ್ತಿನ ದಾಸೋಹಿಗಳಾದಂತಹ ಸನ್ಮಾನಿತರಾದಂತಹ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಅವರೇ ಹಾಗೂ ಅಭ್ಯಾಸದಲ್ಲಿ ವಿದ್ಯೆಯಲ್ಲಿ ತೊಡಗಿಕೊಂಡರೂ ಕೂಡ ಕೃಷಿಯಲ್ಲಿ ತೊಡಗಿಕೊಂಡು ಯಶಸ್ವಿ ಸಾವಯವ ಕೃಷಿಕರಾಗಿರುವಂತಹ ಸನ್ಮಾನ್ಯ ಶ್ರೀ ನಂದೀಶ್ ಜಿ.ಎನ್. ಅವರೇ ಹಾಗೂ ದಾಸೋಹಿಗಳಾದಂತಹ ಕೇವಲ ಪಾಟೀಲ್ ಅವರೇ ನವದಂಪತಿಗಳಾದಂತಹ ಪ್ರವೀಣ್ ಮತ್ತು ಮಂಜುಶ್ರೀ ಅವರೇ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳು ಉಪಕುಲಪತಿಗಳ ಜೊತೆ ಆಗಮಿಸಿರುವಂತಹ ಅವರ ಶ್ರೀಮತಿಯಾದಂತಹ ದಾಕ್ಷಾಯಣಿ ಹಾಗೂ ಹಿರಿಯ ವಿಜ್ಞಾನಿಗಳು ಮಠದ ಸದ್ಭಕ್ತ ದಾಸೋಹಿಗಳಾದಂತಹ ಡಾಕ್ಟರ್ ಪ್ರಭು ಕಿಚ್ಚನಗೌಡರವರೇ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರುಗಳೇ ತಮಗೆಲ್ಲರಿಗೂ ಶರಣ ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ ನಮಗೂ ಎಲ್ಲರಿಗೂ ಶರಣ. ತುರುಗಾಹಿ ರಾಮಣ್ಣ ಬಹಳ ವಿಶೇಷವಾದಂತಹ ಹೆಸರು. ತುರುಗಾಹಿ ರಾಮಣ್ಣನವರ 46 ವಚನಗಳು ಲಭ್ಯ ಆಗಿದೆ. ಸಿದ್ದಯ್ಯ ಪುರಾಣಿಕರು ಶರಣಚರಿತಾಮೃತದಲ್ಲಿ ತುರುಗಾಹಿ ರಾಮಣ್ಣನ ಚರಿತ್ರೆಯನ್ನು ಓದಿದಾಗ ಇವೊಂದೇನು ಬಹಳ ತತ್ವಕ್ಕೆ ಸಂಬಂಧಪಟ್ಟಂಥ ವಚನಗಳು ಇಲ್ವೇನೋ ಅಂತ ತಿಳ್ಕೊಂಡಿದ್ದೆ ನಾನು. ಆದರೆ ಈಗ 2ನೇ ಭಾಗ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ 2ನೇ ಭಾಗ ರಚನೆ ಮಾಡಬೇಕಾಗಿದೆ. ಅದಕ್ಕೆ ಅಧ್ಯಯನ ಪ್ರಾರಂಭ ಮಾಡಿದಾಗ ಆಶ್ಚರ್ಯ ಆಯಿತು. ತತ್ವದಲ್ಲಿಯೂ ಕೂಡ ತುರುಗಾಹಿ ರಾಮಣ್ಣ ಹಿಂದೆ ಬಿದ್ದಿಲ್ಲ. ತತ್ವ ಸಾಧನೆಯಲ್ಲಿಯೂ ಲಿಂಗಾಂಗ ಸಾಮರಸ್ಯದಲ್ಲಿಯೂ ಶಿವಯೋಗ ಸಾಧನೆಯಲ್ಲಿಯೂ ಕೂಡ ತುರುಗಾಹಿ ರಾಮಣ್ಣ ಹಿಂದೆ ಬಿದ್ದಿಲ್ಲ. ಅವನ ವಿಶೇಷ ಏನಪ್ಪ ಅಂತಂದರೆ ತತ್ವವನ್ನು ಕಾಯಕಕ್ಕೆ ಅನ್ವಯ ಮಾಡಿಕೊಂಡು ತನ್ನ ಹಸು ತುರುಗಳನ್ನು ಕಾಯ್ತಕ್ಕಂತಹ ತತ್ವಕ್ಕೆ ಶಿವಯೋಗ ತತ್ವವನ್ನು ಕೂಡ ಅನ್ವಯ ಮಾಡಿಬಿಟ್ಟಿದ್ದಾರೆ. ಅದು ಬಹಳ ವಿಶೇಷ.
ಒಂದು ವಚನ ನೋಡಿ ಹೀಗಿದೆ, ಆವಾವ ಭೇದಗಳಿಂದ ಬಂದಳು ಕಾವು ಒಂದೇ ಭೇದ, ಹೆಣ್ಣು ಹೊನ್ನು ಮಣ್ಣು ಕಾವಲ್ಲಿ ಸಜ್ಜನಂಗಲ್ಲದ ಅಶಕ್ಯ ನೋಡ. ಆವ ಕಾವಲ್ಲಿಯಾದಳು ಭಾವಶುದ್ಧವಾಗಿರಬೇಕು. ಈ ಗುಣ ಅರಿವಿನ ಕುರುಹಿನ ಹಾದಿ, ತುರುಗಾಹಿ ರಾಮನ ಪಥ. ನೋಡಿ, ನಾವೆಲ್ಲ ಬಸವಪಥ ಅಂತ ಹೇಳ್ತಿದ್ದೀವಿ. ಅದು ಸತ್ಯವೂ ಕೂಡ. ಬಸವಣ್ಣನವರೇ ಧರ್ಮಗುರುಗಳು, ಅವರೇ ಶಿವಯೋಗ ಪಥವನ್ನು ತೋರಿಸ್ತಾರೆ. ಆದರೆ ರಾಮಣ್ಣನಿಗೆ ಎಂಥ ಸ್ವಾತಂತ್ರ್ಯ ಕೊಟ್ಟಿದ್ರು ಬಸವಣ್ಣವರಲ್ಲಿ. ರಾಮಣ್ಣ ಎಂಥ ಸ್ವಾಭಿಮಾನಿ ಅಂದ್ರೆ ಅವನು ಹೇಳ್ತಾನೆ, ಇದು ಅರಿವಿನ ಕುರುಹಿನ ಹಾದಿ, ಇದು ಬಸವಣ್ಣ ತೋರಿಸ್ಕೊಟ್ಟಿದ್ದು ಹೌದು. ಆದ್ರೆ ನನ್ನ ಪಥವನ್ನು ನಾನು ಕಂಡುಕೊಂಡಿದ್ದೀನಿ, ಅದು ತುರುಗಾಯಿ ರಾಮನ ಪಥ. ತುರುಗಾಯಿ ರಾಮನ ಪಥ ಅಂತಾನೆ ಹೇಳ್ತಾನೆ. ಗೋಪತಿನಾಥ ವಿಶ್ವೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಸುಪಥರ ಪಥ. ಇವತ್ತು ನೀವೆಲ್ಲ ಏನು ಬಂದಿದ್ದೀರಿ, ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದವರಿರ್ಬೋದು, ಸನ್ಮಾನಿತರಿರ್ಬೋದು, ದಾಸೋಹಿಗಳಿರ್ಬೋದು, ನೀವೆಲ್ಲ ಶರಣ ತಾಯಿ ತಂದೆಗಳಿರ್ಬೋದು, ಎಲ್ಲರೂ ಕೂಡ ಸುಪಥರು. ಅದಕ್ಕೆ ಇಲ್ಲಿಗೆ ಬಂದಿದ್ದೀರಿ. ನೀವು ಸುಪಥರು ಆಗದೆ ಹೋಗಿದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ ಖಂಡಿತವಾಗಿ. ಯಾಕೆ ಅಂದರೆ ಎಲ್ಲಿಗೂ ಹೋಗ್ತಾ ಇದ್ದೆ, ಮಹಾಮನೆ ಕಾರ್ಯಕ್ರಮಕ್ಕೆ ಬಂದೆ ಅನ್ನಂಗಿಲ್ಲ. ಇಲ್ಲಿಗೆ ಬರ್ಬೇಕು ನೀವು. ಅಂತಹ ಜಾಗದಲ್ಲಿ ಮಠ ಕಟ್ಟಿದ್ದೀವಿ, ಮಹಾಮನೆ ಕಟ್ಟಿದ್ದೀವಿ. ಇಲ್ಲಿವರೆಗೂ ಸುಮ್ಮನೆ ದಾರಿಲಿ ಹೋಗ್ತಿದ್ದೆ, ಮೈಕ್ ಕೇಳಿಸ್ತು ಅದಕ್ಕೆ ಬಂದೆ ಅಂತ ಅನ್ನಂಗಿಲ್ಲ. ಇಲ್ಲಿ ಬರಲೇಬೇಕು. ಮತ್ತು ಇಲ್ಲಿ ಬಂದರೆ ಏನು ನೋಡ್ತೀರಿ? ಯಾವ ಗಲಾಟೆಗಳು ಇಲ್ಲ. ಪುಣ್ಯಕ್ಕೆ ಆ ರೋಡ್ ಬಹಳ ಕೆಟ್ಟು ಟ್ಯಾಕ್ಟರ್ಗಳು ಇಲ್ಲಿ ಜಾಸ್ತಿ ಬರಲ್ಲ. ಈ ರೋಡ್ ಜಾಸ್ತಿ ಅಡ್ಡಾಡಲ್ಲ ಟ್ಯಾಕ್ಟರ್ಗಳೇ ಬಂದು. ಯಾಕೆ ತುಂಬ ಕೆಡಿಸ್ಬಿಟ್ಟಿದ್ದಾರೆ. 14 ವರ್ಷ ಆಯ್ತು ಡಾಂಬರೀಕರಣ ಮಾಡಿ, ಹೊಸ ರೋಡ್ ಮಾಡಿ. ಅವಾಗಿಂದ ಇಲ್ಲಿವರೆಗೂ ಡಾಂಬರೀಕರಣ ಮಾಡಿಲ್ಲ. ಹಾಗಾಗಿ ಇಲ್ಲಿ ವಾಹನಗಳು ಜಾಸ್ತಿ ಬರಲ್ಲ, ಬಹಳ ಒಳ್ಳೆಯದೇ ಆಗಿದೆ, ಗೊತ್ತಾಗ್ತದೆ. ಹಂಗಾಗಿ ಇಲ್ಲಿ ಬರಬೇಕಾದವ್ರು ನೀವೆಲ್ಲರೂ ಸುಪಥರು. ಸುಪಥರು ಅಂದ್ರೆ ಒಳ್ಳೆ ದಾರಿಯನ್ನ ಹಿಡಿದಂಥವರು. ಸರ್ ಹೇಳಿದರು, ಪಾಟೀಲ್ ಸರ್, ಅವ್ರ ಭಾಷಣ ಕೇಳಿನೇ ನಾನು ತುರುಗಾಯಿ ರಾಮಣ್ಣನ ಇಟ್ಕೊಂಡಿದ್ದೆ ತಿಂಗಳು. ಅಂದ್ರೆ ನನ್ನನ್ನು 14ನೇ ತಾರೀಕು ಮುಗಿದು ಕರೆಸಿದ್ರು. ಅವರು ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ರು, ಕಲ್ಯಾಣದಿಂದ ಬಂದಿದ್ದೆ. ಆವಾಗ ಅವ್ರ ಮಾತು ಹೇಳಿದ್ರು ಎಲ್ರಿಗೂ, ನೀವು ಯಾರ ಮನೆಯಲ್ಲಿ ಎತ್ತಿಲ್ಲ, ಯಾರ ಮನೆಯಲ್ಲಿ ಹಸುಗಳಿಲ್ಲ, ಯಾರ ಮನೆಯಲ್ಲಿ ಎಮ್ಮೆ ಇಲ್ಲ, ಅವ್ರು ರೈತರೇ ಅಲ್ಲ ಅಂತ ಹೇಳಿದ್ರು. ನಾನು ಹೇಳ್ಬೋದು, ಕನ್ನಡಿ ಸ್ವಾಮಿಗಳು ಹೇಳ್ಬೋದು, ಯಾರಾದ್ರೂ ಬೇರೆಯವ್ರು ಹೇಳ್ಬೋದು. ಆದ್ರೆ ಉಪಕುಲಪತಿಗಳು ಇಷ್ಟವಾಗಿ ನೇರವಾಗಿ ಮಾತಾಡೋದಿಲ್ಲ. ಆದ್ರೆ ನಮ್ಮ PL ಪಾಟೀಲ್ ಸರ್ ನೇರವಾಗಿ ಅವತ್ತು ಹೇಳಿದರು, ಎಲ್ಲರ ಮನೆಯಲ್ಲಿ ಯಂತ್ರಗಳು ಇಟ್ಕೊಳ್ಳಿ. ಇವತ್ತು ಅದೇ ಹೇಳಿದ್ರು ನಾವು, ಯಂತ್ರಗಳು ಇಟ್ಕೊಳ್ಳಿ. ಯಾಕಂತ ಆಳುಗಳು ಸಿಗೋದು ತುಂಬ ಕಷ್ಟ ಆಗಿದೆ, ಆಳುಗಳು ಸಿಗೋದು ತುಂಬ ಕಷ್ಟ ಆಗಿದೆ. ಆದರೆ ಪ್ರತಿಯೊಬ್ಬರ ಮನೆಗೂ ಹಸುಗಳಿರಲೇಬೇಕು. ಈ ನಾವು ಹಸುಗಳು, ನಮ್ಮ ಮಹಾಮನೆ ಯಾವತ್ತು ಉದ್ಘಾಟನೆ ಆಗಿ ಒಂದು ವಾರಕ್ಕೆ ನಮ್ಮ ತಮ್ಮಣ್ಣ ಕೌಟ್ಕಪ್ಪವ್ರು ಮೊದಲು ಶಾಪನ್ ಇಲ್ಲ, ಮೊದಲು ತಮ್ಮಣ್ಣ ಕೌಟ್ಕಪ್ಪರು ಒಂದು ಕರು ಕಳಿಸಿದ್ರು. ಅದಕ್ಕೆ ಸಿಂಧು ಅಂತ ಹೆಸರಿಟ್ಟಿದ್ವಿ. ಅದು ಕುಳ್ಳ ಜಾತಿ ಕರು, ಅಂದರೆ ಸಿಂಧು ಅಂತ ಹೆಸರಿಟ್ಟಿದ್ವಿ ಅದಕ್ಕೆ. ಅದಕ್ಕೆ ಕೆಲವು ದಿವಸ ಅಂದರೆ ಸುಮಾರು ಒಂದು 8-10 ವರ್ಷ ಇತ್ತು ನಮ್ಮದು. ಆಮೇಲೆ ಹಸು ಹಾಕಿ ಅದು ಕರು ಹಾಕಿ ತೀರ್ಕೊಂತು. ಆಮೇಲೆ ಶಾರದಮ್ಮವರು ಬೆಳಗಾವದವರು ಇಲ್ಲಿ ಉಪವಾಸ ಮಾಡೋರು ಒಂದು ಹಸು ಕೊಡಿಸಿದ್ರು, ಗೌರಿ ಅಂತ ಹೇಳಿ ಹೆಸರಿಟ್ಟಿದ್ರು. ಅದು ಬಹಳ ವರ್ಷ ಇತ್ತು, ಅಂದರೆ 2005ರಿಂದ ಅದು 16ನೇ ಇಸ್ವಿವರೆಗೂ 17ನೇ ಇಸ್ವಿವರೆಗೂ ಇತ್ತು ಅಂತ ಕಾಣಿಸ್ತದೆ. 12 ವರ್ಷ ಇತ್ತು ನಮ್ಮಲ್ಲಿ. ಸಹಜವಾಗಿ ತೀರ್ಕೊಂತಿದೆ, ಕಾಯಿಲೆ ಆಗಲಿಲ್ಲ ಅದಕ್ಕೆ. ಅದು ಮೇಯಕ್ಕೆ ಹೋಗ್ತಾ ಇತ್ತು, ಮೇಯಕ್ಕೆ ಬಿಟ್ಟ ಮೇಲೆ ಮಲ್ಕೊಂತು. ನಾನೇ ಒಂದು ಬಾಳೆಹಣ್ಣು ತಿನ್ನಿಸ್ತಾ ಇದ್ದೆ, ಮೇವು ತಿನ್ನಕ್ಕೆ ಆಗಲಿಲ್ಲ ಮುಂದಕ್ಕೆ, ಬಾಳೆಹಣ್ಣೆ ಕೊಟ್ವಿ. ಆದರೆ ಅದು ತೀರ್ಕೊಳ್ಳೋಕೆ ನಾನು ಇರಲಿಲ್ಲ, ಕುಮಟಕ್ಕೆ ಕರೆದು ಬಿಟ್ಟಿದ್ರು. ಆ ಕುಮಟಕ್ಕೆ ಹೋಗೋದು ದಿವಸನೇ ನಾನು ಮಧ್ಯದಾರಿಯಲ್ಲಿದ್ದೆ, ಗೌರಿ ತೀರ್ಕೊಳ್ತು ಅಂತ ಹೇಳಿ ಫೋನ್ ಬಂತು. ಅದು 12 ವರ್ಷ ಇತ್ತು. ಅವತ್ತಿನಿಂದ ಇವತ್ತಿನವರೆಗೂ ನಾವು ಗೋಶಾಲೆ ನಡೆಸಬೇಕು. ಎಷ್ಟೋ ಜನ ಅಂತಾರೆ, ಏನಕ್ಕೆ ಅಂದರೆ ಇಷ್ಟೆಲ್ಲ ಗೋಗಳು ಕಟ್ಟಿದ್ರು ನಾವು ಕೆಲವು ಸಾರಿ ಶುಗರ್ದವ್ರಿಗೆ ಚಿಕಿತ್ಸೆ ಮಾಡೋ ಮಜ್ಜಿಗೆ ಜಾಸ್ತಿ ಬೇಕಾಗುತ್ತೆ, ಅವಾಗ ಹೊರಗಡೆಯಿಂದ ಮೊಸರು ತರಬೇಕಾಗುತ್ತೆ, ಹೊರಗಡೆಯಿಂದ ಹಾಲು ತರಬೇಕಾಗುತ್ತೆ. ಇಷ್ಟೆಲ್ಲ ಹಸುಗಳು ಕಟ್ತೀವಿ, ತಿಂಗಳಿಗೆ
ಅದಕ್ಕೆ 25-30 ಸಾವಿರ ಬರೀ ಫೀಡ್ಸ್ ತಂದು ಹಾಕ್ತೀರಿ, ಮತ್ತು ನೀವು ಹಾಲು ಹೊರಗಡೆ ತರ್ತಿರಲ್ಲ, ಇವೆಲ್ಲ ಕೊಟ್ಬಿಡ್ರಿ, ನಾನು ಗಿರಾಕಿ ಇಟ್ಕೊಳ್ಳಿ ಅಂತ ನನ್ನ ಹಿತೈಷಿಗಳು ಬಹಳ ಜನ ಸಲಹೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕೇಳ್ತೀನಿ, ಹಂಗಾದ್ರೆ ನಿಮ್ಮ ತಾಯಿ ವಯಸ್ಸಾಗಿದೆಯಪ್ಪ, ಮುದುಕಿ ಆಗಿದ್ದಾರೆ, ಮತ್ತು ಆಕೆಯಲ್ಲಿ ಏನೂ ಕೆಲಸ ಇಲ್ವಲ್ಲ, ಅಪ್ಪ ಅವ ಏನೂ ಕೆಲಸ ಮಾಡಲ್ಲ, ಅವ್ರಿಗೆ ಯಾವ್ದಾದ್ರು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀರ ಅನ್ನೋದು ಕೇಳ್ತೀನಿ ನಾನು. ಅಂದ್ರೆ ಕೆಲಸ ಒಬ್ಬರೇ ಜಾಸ್ತಿ ಇದ್ದಾರೆ, ಹಂಗಂತ ಹಸುಗಳನ್ನ ತೆಗಿಬಾರ್ದು. ಕೊನೆ ತನಕ ಹಸುಗಳು ಸಗಣಿನಾರು ಕೊಡ್ತಿರ್ತಾರೆ, ಗಂಜಲಾರು ಕೊಡ್ತಿರ್ತಾರೆ, ಕೊನೆಗೆ ಏನಿಲ್ಲ ಅಂದ್ರು ಹಸುಗಳಿರೋದೇ ಒಂದು ಶೋಭೆ. ಮಠಕ್ಕೆ ಹಸುಗಳಿರೋದೇ ಶೋಭೆ. ಪರವಾಗಿಲ್ಲ, ಖರ್ಚು ಮಾಡೋಣ, ಯಾವುದೋ ರೂಪದಲ್ಲಿ ಪರಮಾತ್ಮ ನಮಗೆ ಕೊಟ್ಟಿದ್ದಾನೆ. ಮತ್ತು ಹಸುಗಳಿಗೆ ಗೋಶಾಲೆ ಖರ್ಚು ಮಾಡ್ತೀವಿ ಅಂತ ನಾವೇನು ಮಠ ಇಂಪ್ರೂವ್ ಮಾಡೋದು ಬಿಟ್ಟಿಲ್ಲ, ಮಠ ಇಂಪ್ರೂವ್ ಮಾಡೋದು ಬಿಟ್ಟಿಲ್ಲ. ರಸ್ತೆ ಮಾಡಿದ್ವಿ, ಈ ಅಂಗಳ ಮಾಡಿದ್ವಿ, ಈಗೆಲ್ಲ ಗೇಟ್ ಮಾಡಿದ್ವಿ, ಎಷ್ಟು ಜನ ಮಾಡಿದ್ವಲ್ಲ. ಒಂದು ವರ್ಷದಲ್ಲೇ ಬೇಕಾದಷ್ಟು ಕೆಲಸ, ಸುಮಾರು ಒಂದು 15 ಲಕ್ಷ ರೂಪಾಯಿ ಕೆಲಸ, 15-14 ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ. ಅಂದರೆ ಇವೆಲ್ಲ ಕೊಡ್ತಾ ಇದ್ದೀನಿ. ಏನು ಹಾಲು ಇಲ್ಲದೆ ಉತ್ಪಾದನೆ ಮಾಡಬೇಕಾಗಿದೆ, ಅದಕ್ಕೂ ಪರಿಹಾರ ಹುಡುಕಿದ್ವಿ. ಒಂದು ಗೀರ್ ಹಸು ತೊಗೊಂಡಿದ್ವಿ, ಜಮಖಂಡಿ ಕಡೆಯಿಂದ ತರಿಸಿದ್ದೆ, 50,000 ರೂಪಾಯಿ ಕೊಟ್ಟು. ಒಳ್ಳೆ ಹಸು ಇತ್ತು, ಏನು ಸುಮಾರು ಒಂದು 400-450 kg ಇತ್ತೆ. ನಾವು ಅಷ್ಟು ದೊಡ್ಡ ದಪ್ಪ ಹಸು ಇತ್ತು. 5-5 ಲೀಟ್ರ್ ಹೊತ್ತಿಗೆ ಆರಾಮಾಗಿ ಹಾಲು ಕೊಡ್ತಿತ್ತು. ಕರು ಕೊಟ್ಟು ನಮಗೆ 5 ಲೀಟ್ರ್ ಹಾಲು ಕೊಡ್ತಿತ್ತು. ಆದರೆ ಏನೋ ಅದು ಕಬ್ಬಣ ನುಂಗಿತ್ತಂತೆ ಯಾವಾಗಲೂ. ಅದು ಯಾವಾಗಲೂ ನುಂಗಿತ್ತು. ಯಾವಾಗ ಪ್ರಾಯಶಃ ರೈತ ನಮಗೆ ಗೊತ್ತಿದ್ದೇ ಕೊಟ್ಟ. ನಾವು 60,000 ರೂಪಾಯಿ ಹಸುನ ನಮ್ಗೆ 50,000 ರೂಪಾಯಿ ಕೊಟ್ಟ. ಇರಲಿ, ಪರವಾಗಿಲ್ಲ, ಅದಕ್ಕೂ ನಾನು ಸಂತೋಷ ಪಟ್ಟೆ. ಯಾಕಂದರೆ ಅವನ ಹತ್ರ ತೀರ್ಕೊಂಡಿದ್ರೆ ಅವನಿಗೆ ದೊಡ್ಡ ನುಕ್ಸಾನ ಆಗ್ತಿತ್ತು. ನಮಗೆ ನುಕ್ಸಾನ ಅಲ್ಲ, ಯಾಕಂದರೆ 50,000 ರೂಪಾಯಿ ಯಾರು 1 ಲಕ್ಷ ರೂಪಾಯಿ ಕೊಡೋ ಬಿಟ್ಕೊಂತೀರಲ್ಲ. ಹಂಗಾಗಿ ನಮಗೇನು ಭಯ ಇಲ್ಲ, ನೋವಿಲ್ಲ. ರೈತರಿಗೆ ತೊಂದರೆ ಆಗಬಾರ್ದು, ರೈತರಿಗೆ ನೋವಾಗಬಾರ್ದು. ಅದಕ್ಕೆ ಅದರದ್ದು ಇಲ್ಲಿ ಋಣಾನುಬಂಧ ಇತ್ತು, ಅದಕ್ಕೆ ಅದು ಇಲ್ಲಿ ತೀರ್ಕೊಳ್ತು ಅಂತ ಅಂದ್ಕೊಂಡೆ ನಾನು. ಅದಕ್ಕಾಗಿ ಹಸುಗಳು ಗೋಶಾಲೆ ಪಾಟೀಲ್ ಸರ್ ಹೇಳಿದ್ದಕ್ಕೆ ನಾವು ಇಲ್ಲಿ ಗೋಶಾಲೆ ಅಂದರೆ ತುರುಗಾಯಿ ರಾಮಣ್ಣಂದೇ ಈ ಸಾರಿ ಇಟ್ಕೊಂಡ್ವಿ. ಎಂಥ ಅದ್ಭುತವಾಗಿ ಹೇಳ್ತಾನೆ ನೋಡಿ, ಆವಾವ ಭೇದಗಳಿಂದ ಬಂದಳು ಕಾವುದೊಂದೇ ಭೇದ. ಅಂದ್ರೆ ನಾನು ದನ ಕಾಯ್ತೀನಪ್ಪ, ನೀನು ಇಂದ್ರಿಯಗಳು ಕಾಯ್ಕೋಬೇಕು, ನಿಮ್ಮ ಬಸವಣ್ಣ ಮಹಾಮನೆ ಕಾಯ್ಕೋಬೇಕು, ಚನ್ನಬಸವಣ್ಣ ಜ್ಞಾನ ಕಾಯ್ಕೋಬೇಕು, ಅಲ್ಲಮ ಪ್ರಭುದೇವರು ವೈರಾಗ್ಯ ಕಾಯ್ಕೋಬೇಕು. ಅಂದ್ರೆ ನೀವು ಎಲ್ಲ ಕಾಯೋಗಂತ ಎಷ್ಟಂತ ಹೇಳ್ಕೊಂಡು ಆವಾಗ ವೇದಗಳಿಂದ ಬಂದಳು ಕಾವುದೊಂದೇ ವೇದ. ಹೆಣ್ಣು ಹೊನ್ನು ಮಣ್ಣು ಕಾವಲ್ಲಿ ಸಜ್ಜನಂಗಲ್ಲದೆ ಅಷ್ಟೇ ನೋಡ. ಹೆಣ್ಣು ಹೊನ್ನು ಮಣ್ಣು ಅಂದ್ರೆ ಹೆಣ್ಣು ಅಂದ ಕೂಡಲೇ ಬರೀ ಹೆಣ್ಮಕ್ಳು ಅಂತ ತಿಳ್ಕೊಬೇಡಿ, ಬ್ರಾಕೆಟಲ್ಲಿ ಗಂಡು ಅಂತಲೂ ಇಟ್ಕೊಂಬೇಡಿ. ಯಾಕಂದರೆ ಹೆಣ್ಣು ಅಷ್ಟೇ ಮಾಯಿ ಹೇಳೋದಿಲ್ಲ ಶರಣರು. ಹೆಣ್ಣಿಗೆ ಗಂಡು ಮಾಯಿ, ಗಂಡಿಗೆ ಹೆಣ್ಣು ಮಾಯಿ. ಯಾವಾಗ ಅಂದರೆ ದುರಾಸೆ ಇದ್ದಾನೆ. ದುರಾಸೆ ಇಲ್ಲದೆ ಹೋದರೆ, ದುರ್ಗುಣಗಳಿಲ್ಲದೆ ಹೋದರೆ ಹೆಣ್ಣಿಗೆ ಗಂಡು ಪೂರಕ, ಗಂಡಿಗೆ ಹೆಣ್ಣು ಪೂರಕ. ಸಾಧನಾ ಪಥದಲ್ಲಿ ಇದ್ದರೆ ಇಬ್ಬರು ಪೂರಕ. ನೋಡಿ, ಪಾಟೀಲ್ ಸರ್ ಅಮ್ಮವ್ರನ್ನ ಅಕ್ಕವ್ರನ್ನ ಕರ್ಕೊಂಬಂದಿದ್ದಾರೆ. ಅವ್ರಿಗೂ ಸಂತೋಷ ಆಯಿತು, ಮತ್ತು ಅವರು ಆನಂದ ಪಟ್ಟರು. ಅವ್ರ ಮುಂದೆ ಇಲ್ಲಿಂದ ಏನೋ ಒಂದು ಕಲ್ತ್ಕೊಂಡು ಹೋಗ್ತಾರೆ, ಅದನ್ನ ಮನೆಯಲ್ಲಿ ಅದನ್ನು ಅಳವಡಿಸ್ತಾರೆ. ಹೀಗೆ ಗಂಡು ಹೆಣ್ಣಿಗೆ ಸಮಾನ ಸ್ಥಾನವನ್ನು ಕೊಟ್ಟರು. ಆವ ಕಾವಲ್ಲಿ ಆದರೂ ಭಾಳ ಭಾವಶುದ್ಧವಾಗಿರಬೇಕು. ಇದು ಹೇಳೋದು ಅಂದರೆ ಸುಮ್ಮನೆ ಉಡಾಫೆತನ ಮಾಡಬಾರ್ದು. ಈ ಕೆಲವು ಗುರುಗಳಲ್ಲೂ ಉಡಾಫೆತನ ಬಂದ್ಬಿಟ್ಟಿದೆ. ಒಬ್ಬ ಯೂಟ್ಯೂಬಲ್ಲಿ ಬಹಳ ಪ್ರಸಿದ್ಧ, ಆ ಸ್ವಾಮಿ ಭಾಷಣ ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಮನುಷ್ಯ ಎಷ್ಟು ಉಡಾಫೆ ಇದ್ದಾನೆ. ಮೊನ್ನೆ ಬಾಲ್ಕಿಲು ಹಸು ಕಲೆಗಳಲ್ಲೂ ಕಾರ್ಯಕ್ರಮ ಸಭೆ ಕೆಡಿಸಬಿಟ್ಟ ಪುಣ್ಯಾತ್ಮ ಕೊನೆಗೆ ಗೊತ್ತಾಯ್ತಲ್ಲ. ಇಂತಹ ಉಡಾಫೆತನ ಸ್ವಾಮಿಗಳಿಗೆ ಇರಲಿ, ಯಾರಿಗೇ ಇರಲಿ, ಯಾರಿಗಿದ್ರು ಅದು ಕೆಳಕೆ ಒಳ್ಳೇದಲ್ಲ. ಈ ಗುಣ ಅರಿವಿನ ಕುರುವಿನ ಹಾದಿ. ಬಸವಣ್ಣ ತೋರಿಸ್ಕೊಟ್ಟಿದ್ದು ಭಾವಶುದ್ಧವಾಗಿ ಕೆಲಸ ಮಾಡಿ, ಕಾಯಕ ಮಾಡಿ, ಭಾವಶುದ್ಧವಾಗಿ ಯಾವುದೇ ಕಾಯುವುದನ್ನು ಮಾಡಿ. ಇದು ಬಸವಣ್ಣ ತೋರಿಸಿದ ದಾರಿ. ಅದು ನಾನು ಕಂಡುಕೊಂಡಂಥ ತುರುಗಾಯಿ ರಾಮನ ಪಥ. ಗೋಪತಿನಾಥ ವಿಶ್ವೇಶ್ವರ ಲಿಂಗವನ್ನು ಅರಿಯುವುದಕ್ಕೆ ಸುಪಥದ ಪಥ. ಇನ್ನೊಂದು ಎಷ್ಟು ಅದ್ಭುತವಾಗಿದೆ ಅವನ ವಚನ ಅಂದರೆ, ರಾಮಣ್ಣ ಒಂದ್ಸಲ ಎಲ್ಲೋ ಪ್ರಯಾಣ ಮಾಡ್ತಾ ಹೊರಟಿದ್ದ, ಕುದುರೆ ಮೇಲೆ ಹೊರಟಿದ್ದ. ಆಮೇಲೆ ಏನೋ ಅವನಿಗೆ ಕುದುರೆ ನಿಲ್ಲಿಸ್ಬೇಕು ಅನ್ನಿಸ್ತು. ಅದಕ್ಕೆ ಕೈ ತೋರಿಸಿ ಓಹೋ ಅಂದ. ಅದು ನಿಂತ್ಬಿಡ್ತು ಕುದುರೆ. ತಕ್ಷಣ ಮನಸ್ಸಲ್ಲಿ ಒಂದು ವಚನ ಹುಟ್ಕೊಳ್ತು. ಎಷ್ಟು ಜನ ಹೇಳ್ತಾರೆ ನೋಡ್ರಿ, ಏರಿದ ವಾಜಿ ಅಂದ್ರೆ ಕುದುರೆ, ಏರಿದ ವಾಜಿ ಓಹೋ ಎಂದು ಕರದೋರಿದಲ್ಲಿ ನಿಂದಿತ್ತು. ವಾಹನ
ವಾಹಕನ ಹೃದಯವನ್ನು ಅರಿತು. ಅಂದ್ರೆ ಕುದುರೆ ವಾಹನ, ರಾಮಣ್ಣ ವಾಹಕ, ಅದ್ರ ಮೇಲೆ ಕೂತಿದ್ದಾನೆ. ನನ್ನ ಮನಸ್ಸು ಅರ್ಥ ಮಾಡ್ಕೊಂತಲ್ಲ ಅದು ಕುದುರೆ. ಕೈ ತೋರಿಸಿದ ಕೂಡಲೇ ನಿಲ್ಲು ಅಂತ ಹೇಳಿದ ಕೂಡಲೇ ನಿಂತ್ಕೊಂಡ್ಬಿಡ್ತಲ್ಲ. ಅಂದ್ರೆ ಅದಕ್ಕೆ ವಾಹಕನ ಹೃದಯ ಗೊತ್ತಾಗಿದೆ, ಹೃದಯ ಕುದುರೆಗೆ. ಅದನ್ನ ಎಲ್ಲಿಗೆ ಹೋಲಿಕೆ ಕೊಡ್ತಾನೆ ಅಂದ್ರೆ, ವಸ್ತುವ ಮುಟ್ಟಿ ಆಡುವ ಚಿತ್ತ ನಿಜ ವಸ್ತುವಿನ ಗೊತ್ತನರಿಯದೆ ತನ್ನ ಇಚ್ಛೆಯಲ್ಲಿ ಹರಿಯುತ್ತಿದೆ ನೋಡಿ. ಅಂದ್ರೆ ಆತ್ಮನಿಗೆ ಸಮೀಪವಾಗಿರೋದು ಇಂದ್ರಿಯಗಳಿಗಿಂತಲೂ ಸಪ್ತ ಧಾತುಗಳಿಗಿಂತಲೂ ಎಲ್ಲಕ್ಕಿಂತಲೂ ಪಂಚಭೂತಗಳಿಗಿಂತಲೂ ಆತ್ಮಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಚಿತ್ತ. ಯಾಕೆಂದ್ರೆ ಚಿತ್ತ ಅನ್ನುವಂಥದ್ದು ಜನ್ಮ ಜನ್ಮದಲ್ಲಿ ನಮ್ಮ ಬೆನ್ನತ್ತಿ ಬರ್ತದ. ನಾವು ಬೆನ್ನತ್ತಲ್ಲ ಚಿತ್ತದ್ದು. ಚಿತ್ತ ಜನ್ಮ ಜನ್ಮಕ್ಕೆ ಹೋಗುತ್ತೆ ಕಾರಣ ಶರೀರದಲ್ಲಿ ಇಟ್ಕೊಂಡು. ಅದಕ್ಕೆ ಆತ್ಮಕ್ಕೆ ಸಮೀಪವಾಗಿರ್ತಕ್ಕಂಥದ್ದು ಅಂದ್ರೆ ವಸ್ತುವ ಮುಟ್ಟಿ ಆಡುವ ಚಿತ್ತ ನಿಜ ವಸ್ತುವ ಗೊತ್ತನರಿಯದೆ. ಅಂದ್ರೆ ಆತ್ಮಕ್ಕೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಚಿತ್ತ ಪರಮಾತ್ಮನಲ್ಲಿ ಅರಿಲಾರದೆ, ನಿಜ ವಸ್ತುವಿನಲ್ಲಿ ಪರಮಾತ್ಮ, ವಸ್ತುವಿನ ಆತ್ಮ, ನಿಜ ವಸ್ತುವಿನಲ್ಲಿ ಪರಮಾತ್ಮ, ಪರಮಾತ್ಮನಲ್ಲಿ ಅರಿಲಾರದೆ ತನ್ನ ಇಚ್ಛೆಯಲ್ಲಿ ಆಡುತ್ತಲ್ಲ ಈ ಚಿತ್ತ. ಕರ್ಮಬಂಧನಕ್ಕೆ ಸಿಕ್ಕಿ ತಾನು ಅಧೋಮುಖವ ಪ್ರವೃತ್ತಿಯಲ್ಲಿ ಹರಿತಾ ಇದೆ ಈ ಚಿತ್ತ. ಇದಕ್ಕೆ ಒಂದು ಕಟ್ಟಣೆಯ ಗೊತ್ತು ಲಕ್ಷಿಸಿ ಕಟ್ಟು ಹೊಡೆಯುವಂತ ಮಾಡ ಗೋಪತಿನಾಥ ವಿಶ್ವೇಶ್ವರ. ಎಷ್ಟು ಚಂದ ಹೇಳ್ತಾನೆ ನೋಡಿ. ಇದಕ್ಕೊಂದು ಗುರಿ ತೋರಿಸಪ್ಪ ಪರಮಾತ್ಮ, ಇದಕ್ಕೊಂದು ಗುರಿ ತೋರಿಸಿ ನನ್ನನ್ನ ಈ ಚಿತ್ತವನ್ನು ಗುರಿಯಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಹೇಳಿ. ಇನ್ನು ಕೊನೆಯದಾಗಿ ತುರ್ಗಾಯಿ ರಾಮಣ್ಣ ಒಂದು ಐತಿಹಾಸಿಕ ಸಂಗತಿಯನ್ನು ಹೇಳ್ತಾನೆ. ಕಲ್ಯಾಣ ಕ್ರಾಂತಿ ಆದ್ಮೇಲೆ ತುರ್ಗಾಯಿ ರಾಮಣ್ಣ ಬದುಕಿದ ಕೆಲವು ದಿವಸ. ಕಲ್ಯಾಣ ಕ್ರಾಂತಿ ಆದ್ಮೇಲೂ ಕೂಡ ಕೆಲವು ದಿವಸ ಬದುಕಿದ್ದಾನೆ ತುರುಗಾಯಿ ರಾಮಣ್ಣ. ಹೇಳ್ತಾನೆ, ಬಂದಿತ್ತು ದಿನ ಅಂದ್ರೆ ತುಂಬಿ ಬಂದಿತ್ತು ದಿನ, ಕಲ್ಯಾಣ ಕ್ರಾಂತಿಗೆ ಕೂಡ ಬಂತು ಕಾಲ. ಬಂದಿತ್ತು ದಿನ ಬಸವಣ್ಣ ಕಪ್ಪಡಿಗೆ, ಚನ್ನಬಸವಣ್ಣ ಉಳುವೆಯಲ್ಲಿಗೆ, ಪ್ರಭು ಅಕ್ಕ ಕದಳಿದ್ವಾರಕ್ಕೆ, ಮಿಕ್ಕಾದ ಪ್ರಮಥರೆಲ್ಲರೂ ತಮ್ಮ ತಮ್ಮ ಲಕ್ಷ್ಯಕ್ಕೆ, ನಾನು ತುರುವಿನ ಬೆಂಬಳಿಯಲ್ಲಿ ಹೋದ ಮರೆಯಲ್ಲಿ ಅಡಗಿಯರೆಲ್ಲರೂ ನಾನು ಅಡಗುವುದಕ್ಕೆ ಒಂದು ಗೊತ್ತ ತೋರ. ನಾನು ಇವರೆಲ್ಲರೂ ಅಡಗಿರುವುದನ್ನು ಕೇಳಿ ಗೋಪತಿನಾಥ ವಿಶ್ವೇಶ್ವರ ಲಿಂಗದಲ್ಲಿಯೇ ಅಡಗುವೆನು. ನೋಡಿ ಎಷ್ಟು ಚಂದ ಹೇಳ್ತಾರೆ. ನಾನು ಬಸವಣ್ಣ ಕಪ್ಪಡಿ ಕಡೆ ಹೋದರು, ಚನ್ನಬಸವಣ್ಣ ಉಳಿದ ಕಡೆ ಹೋದರು, ಮತ್ತು ಅಕ್ಕ ಪ್ರಭು ಕದಳಿ ಕಡೆಗೆ ಹೋಗಿದ್ರು ಮುಂಚೆನೆ. ಇಂಥವರೆಲ್ಲ ತಮ್ಮ ತಮ್ಮ ಲಕ್ಷ್ಯಕ್ಕೆ ಹೋದರು. ಎಲ್ಲ ಪ್ರಮುಖರು ಬಸವಾದಿ ಪ್ರಮುಖರನ್ನು ಅಡಗಿದರು. ನಾನು ನನ್ನ ಕರಸ್ಥಲದ ಇಷ್ಟಲಿಂಗದಲ್ಲಿ ಅಡಗಿದೆ. ಅಂದ್ರೆ ಕೆಲವರೆಲ್ಲ ಈ ಕಾಲಜ್ಞಾನ ವಚನಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ವಿಮಾನ ಬಂತು, ವಿಮಾನದಲ್ಲಿ ಹೋದ್ರು, ಪುಷ್ಪಕ ವಿಮಾನ ಬಂತು, ಕೈಲಾಸದಿಂದ ಬಂದ್ರು, ಹಿಂಗೆಲ್ಲ ಹೇಳ್ತಿರ್ತಾರೆ. ಆದ್ರೆ ಶರಣರು ಸತ್ಯವಾದಿಗಳು, ವಿಜ್ಞಾನವಾದಿಗಳು ಅವೆಲ್ಲ ಪುರಾಣಿಕರ ತರ ಸುಳ್ಳು ಹೇಳಲ್ಲ. ಅವನು ಹೇಳ್ತಾನೆ, ನನ್ನ ಕರದ ಇಷ್ಟಲಿಂಗದಲ್ಲಿ ನಾನು ಆಡ್ತೀನಿ. ಮಹಾದೇವಕ್ಕ ಹೇಳೋದಿಲ್ಲ ಪುಷ್ಪಕ ವಿಮಾನ ಬಂತು ಅಂತ, ಮರುಳಶಂಕರ ಹೇಳೋದಿಲ್ಲ ಪುಷ್ಪಕ ವಿಮಾನ ಬಂತು ಅಂತ. ಇದು ಪುರಾಣದ ಕಲ್ಪನೆಯೇ ಹೊರತು ವಾಸ್ತವಿಕ ಸಂಗತಿ ಅಲ್ಲ. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ತುರುಗಾಯಿ ರಾಮಣ್ಣ ದನ ಕಾಯ್ತಾನೆ ಮಹಾಜ್ಞಾನಿಯಾಗಿ. ಅವನು ವಿಸ್ತಾರ ಬರೀತೀನಿ ಎರಡನೇ ಭಾಗದಲ್ಲಿ. ಈಗ ನಿಮಗೇನು ಎಲ್ರಿಗೂ ಸನ್ಮಾನಿತರಿಗೆ, ಆಶೀರ್ವಾದದವರಿಗೆ ಎಲ್ಲರಿಗೂ ಕೂಡ ವಚನಾಂಕಿತಗಳ ವೈಶಿಷ್ಟ್ಯ ಮತ್ತು ವೈವಿಧ್ಯ ಪುಸ್ತಕ ಕೊಟ್ಟಿದ್ದೀವಿ. ಕೆಲವರಿಗೆ ಉಪವಾಸ ಪುಸ್ತಕನೂ ಇಟ್ಟಿದ್ದೀವಿ. ಸ್ವಲ್ಪ ಕಮ್ಮಿ ಮಾಡಪ್ಪ, ಹಂಗೆ ಕುಯ್ಯನ್ನ ಕಮ್ಮಿ ಮಾಡಿ. ಅದೇನು ಎಲ್ರಿಗೂ ಆ ಪುಸ್ತಕ ಕೊಟ್ಟಿದ್ದೀವಿ. ಅದನ್ನ ತಗೊಂಡು ಓದಿ ನಿಮಗೆ ವಿಶೇಷವಾದಂತಹ ಹೊಸ ದೃಷ್ಟಿಕೋನವನ್ನು ಕೊಡುತ್ತೆ ಪುಸ್ತಕ. ಅದರಲ್ಲೇನು ಸಂಶಯ ಇಲ್ಲ. ಮತ್ತೆ ಆ ಪುಸ್ತಕದಲ್ಲಿ 2 ಫೋನ್ ನಂಬರ್ ನಂದೇ ಹಾಕಿದ್ದೀನಿ. ನನ್ನ ಹತ್ರ ಇರ್ತವೆ 2 ಸಿಮ್. ಅದಕ್ಕೆ ನಿಮ್ಗೆ ಏನೇ ಅನಿಸಿದ್ರು ಕೂಡ, ನಿಮ್ಗೇನು ಅನ್ನಿಸ್ತದೆ ಆ ಪುಸ್ತಕವನ್ನು ಓದಿ ನನ್ನ ಹತ್ರ ಹಂಚಿಕೊಳ್ಳಿ. ಒಂದು ವೇಳೆ ನಾನು ಫೋನ್ ರಿಸೀವ್ ಮಾಡೇ ಹೋದ್ರು ಕೂಡ ಆಮೇಲೆ ನಿಮ್ಗೆ ಮಿಸ್ ಕಾಲ್ ನೋಡಿ ನಾನು ಫೋನ್ ಮಾಡ್ತೀನಿ. ಹಾಗಾಗಿ ಅಂದರೆ ನೀವು ಆ ಪುಸ್ತಕವನ್ನು ಪ್ರತಿಯೊಬ್ಬರು ಓದಬೇಕು. ಸುಮ್ಮನೆ ತಗೊಂಡೋಗಿ ಯಾರೂ ಲೈಬ್ರರಿ ಇಡಬೇಡಿ. ಕಡೆಗೆ ನಾನು ಹೇಳ್ತೀನಿ, ನಿಮ್ಮ ಖುಷಿ ಸಮಯವನ್ನು ಅದಕ್ಕೆ ಕೊಡಬೇಡಿ, ನಿಮ್ಮ ಕಾಯಕದ ಸಮಯವನ್ನು ಅದಕ್ಕೆ ಕೊಡಬೇಡಿ. ನಿದ್ದೆ ಮಾಡೋದಕ್ಕೆ ಮಂಚದ ಮೇಲೆ ಕುತ್ಕೊಳ್ತೀರಲ್ಲ,
ಆವಾಗ ಆ ಪುಸ್ತಕವನ್ನು ತಗೊಳ್ಳಿ. ಯಾಕಂದ್ರೆ ಮಲಗಿದ ಕೂಡಲೇ ನಿಮ್ಗೆ ಯಾರು ನಿದ್ದೆ ಬರಲ್ಲ, ತಕ್ಷಣಕ್ಕೆ ಬರಲ್ಲ. ಬರುತ್ತಾ? ಪ್ರಾಯಶಃ ಇಡೀ ಭಾರತದಲ್ಲಿ ಮಲಗಿದ ಕೂಡಲೇ ನಿದ್ದೆ ಬರೋದು ಮೋದಿಗೆ ಒಬ್ಬರಿಗೆ ಕಾಣಿಸ್ತದೆ. ಗೊತ್ತಾಯ್ತಲ್ಲ? ಮಲಗಿದ 30 ಸೆಕೆಂಡ್ ನಿದ್ದೆ ಬರುತ್ತೆ ಮೋದಿಗೆ. ಯಾಕಂದ್ರೆ ಮಲಗದೆ 2 ಗಂಟೆ ಮಲ್ಕೊಂತಾರೆ, 2 ಗಂಟೆ ಮಲ್ಕೊಂತಾರೆ, 5 ಗಂಟೆಗೆ ಬರ್ತಾರೆ. ಇದು ಬಾಕಿಯವ್ರಿಗೆ ಯಾರು ಮಲಗಿದ ಕೂಡಲೇ ನಿದ್ದೆ ಬರೋಲ್ಲ. ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳೋದು, ಮೊದಲೇನು ಮಾಡಿ ಆ ಪುಸ್ತಕ ಓದ್ರಿ. ಒಂದು ಅರ್ಧ ಗಂಟೆ ಓದ್ರಿ, 1 ಗಂಟೆ ಓದ್ರಿ. ನಿಮ್ಗೆ ಯಾವ ಕಣ್ಣು ಮುಚ್ಚಕ್ಕೆ ಶುರು ಆಗ್ತದೆ ಮಲ್ಕೊಳ್ಳಿ, ತಕ್ಷಣ ನಿದ್ದೆ ಬರ್ತದೆ. ಈ ಪುಸ್ತಕನ ನೀವು ನಿದ್ದೆ ಟ್ಯಾಬ್ಲೆಟ್ ಆಗಿ ಉಪಯೋಗಿಸ್ಕೋಬಹುದು. ಗೊತ್ತಾಯ್ತಾ? ನಿದ್ದೆ ಮಾತ್ರೆಯಾಗಿಯೂ ಕೂಡ ಉಪಯೋಗಿಸ್ಕೋಬಹುದು. ಅದಕ್ಕೆ ಓದಿ, ಖಂಡಿತವಾಗಿಯೂ ನಿಮ್ಗೆ ಹೊಸ ದೃಷ್ಟಿಕೋನ ಬರ್ತದೆ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನೊಂದು ಹೊಸ ಕಾರ್ಯಕ್ರಮದ ಬಗ್ಗೆ ನಿಮ್ಮೆಲ್ಲರಿಗೂ ಲಕ್ಷ್ಯ ಇದೆ. ಹೊಸ ಕಾರ್ಯಕ್ರಮ ಕಲ್ಪನೆ ಮಾಡಿದ್ದೆ, ಬಹಳ ದಿವಸದಿಂದ ಅನ್ಕೊಂತ ಇದ್ದೆ. ಇನ್ನು ಮುಂದೆ ಅಂದರೆ ಡಿಸೆಂಬರ್ 26ನೇ ತಾರೀಕು ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ. ನಿಸರ್ಗ ಜ್ಞಾನಾಮೃತ, ನಿಸರ್ಗ ಜ್ಞಾನಾಮೃತ ಅಂತ ಹೇಳಿ ಪ್ರತಿ ವಾರ 15 ನಿಮಿಷದ ಕಾರ್ಯಕ್ರಮ ಮಹಾಮನೆಯ ಪ್ರಾಯೋಜಕತ್ವದಲ್ಲಿ, ಶ್ರೀ ಗುರು ಬಸವ ಮಹಾಮನೆಯ ಪ್ರಾಯೋಜಕತ್ವದಲ್ಲಿ ನಿಸರ್ಗ ಜ್ಞಾನಾಮೃತ ಅಂತ ಹೇಳಿ ಸುಮಾರು 200 ಎಪಿಸೋಡ್ ಗುರಿ ಇಟ್ಕೊಂಡಿದ್ದೀನಿ ನಾನು. 200 ಎಪಿಸೋಡ್ ಗುರಿ ಅಂದರೆ ಹೆಚ್ಚು ಕಡಿಮೆ 4 ವರ್ಷಗಳ ಕಾರ್ಯಕ್ರಮ ಮಾಡ್ತೀವಿ. ಅಂದರೆ ಅದು 2 ಸಾರಿ ಪ್ರಸಾರ ಆಗುತ್ತೆ ದಿವಸದಲ್ಲಿ. ಒಂದು ಸಾರಿ ಮಿಸ್ ಆದ್ರೂ ಇನ್ನೊಂದು ಸಾರಿ ಬೆಳಿಗ್ಗೆ 6:35ಕ್ಕೆ ಬರುತ್ತೆ, ಸಂಜೆ 8ರಿಂದ 9:16 ಸಮಯ ನೋಡಿಕೊಂಡು ರೇಡಿಯೋ ಪ್ರಸಾರ ಮಾಡ್ತಾರೆ. ಅದರಲ್ಲಿ ನೇರವಾಗಿ ಆರೋಗ್ಯದ ವಿಷಯವಾಗಿ ನಾನೇ ಮಾತಾಡ್ತೀನಿ ಮತ್ತು ಆರೋಗ್ಯದ ಸಲಹೆಗಳು 4 ರೀತಿಯ ಆರೋಗ್ಯ ಇದೆ, ಒಂದೇ ರೀತಿಯ ಆರೋಗ್ಯ ಅಲ್ಲ. ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ. ಜೊತೆಗೆ ಆ ಕಾರ್ಯಕ್ರಮ ಅಂದರೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದು ಪ್ರಶ್ನೆ ಕೇಳಲಾಗುತ್ತೆ. 2 ಅಥವಾ 3 ಜನರಿಗೆ ಲಾಟ್ರಿ, ಅಂದರೆ ಭಾಳ ಜನ ಲೆಟರ್ ಬರೀತೀರಿ, ವಾಟ್ಸಪ್ ಮೂಲಕ ಕಳಿಸ್ಬೋದು, ಉತ್ತರ ಕಳಿಸ್ಬೋದು, ನಿಮ್ಮ ಅಭಿಪ್ರಾಯ ಕಳಿಸ್ಬೋದು. ಅದರಲ್ಲಿ ಲಾಟ್ರಿ ಮೂಲಕ ಡ್ರಾ ಮಾಡಿ 2 ಅಥವಾ 3 ಜನರಿಗೆ ಬಹುಮಾನವನ್ನು ಕೊಡ್ತೀವಿ. ಅದು ಕೂಡ ತಕ್ಷಣವೇ ಕಳಿಸ್ಕೊಡಲ್ಲ. 25 ಸಂಚಿಕೆ ಆದಮೇಲೆ ಇಲ್ಲೇ ಒಂದು ಪ್ರಶಸ್ತಿ ಪ್ರದಾನ ಬಹುಮಾನ ವಿತರಣಾ ಕಾರ್ಯಕ್ರಮ ಇಲ್ಲೇ ಇಟ್ಕೊಳ್ತೀವಿ, ನಮ್ಮ ಶಿವಾಲಯದಲ್ಲಿ ಇಟ್ಕೊಳ್ತೀವಿ. ಆ 75 ಜನ ಇಲ್ಲಿಗೆ ಬರಬೇಕು ಮತ್ತು ಪ್ರಶಸ್ತಿಯನ್ನು ತಗೋಬೇಕು. ಅವರಿಗೆ TADA ವ್ಯವಸ್ಥೆ ಕೂಡ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಹೀಗೆ ಅಂದರೆ ಬರುವಂಥ ಖರ್ಚು ಕೊಡಬೇಕು ಅಂತೇಳಿ ದೂರದಿಂದ ಬಂದವರಿಗೆ. ಹೀಗೆ ಈ ರೀತಿ ಎಲ್ಲ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ಜನವರಿ 2ನೇ ತಾರೀಕಿಗೆ ಮೊದಲನೇ ಸಂಚಿಕೆ ಅದು ಬರ್ತದೆ. 26ನೇ ತಾರೀಕು ಉದ್ಘಾಟನೆ, ನೇರವಾಗಿ ಲೈವ್ ಕೊಡ್ಬೋದು ಅಥವಾ ಅದನ್ನು ಮುದ್ರಣ ಮಾಡಿಕೊಂಡು ಪ್ರಸಾರ ಮಾಡ್ಬೋದು. ನೀವು ಯಾರಾದರೂ ಪ್ರಾಯೋಜಕರಿದ್ದರೆ ಅಂದರೆ ಒಂದು ತಿಂಗಳಿಗೆ ಅದಕ್ಕೆ ಸುಮಾರು 13,000 ರೂಪಾಯಿ ಖರ್ಚು ಬರ್ತದೆ. 8 ಸಾರಿ ಪ್ರಸಾರ ಆಗುತ್ತೆ ಅದು, ಅಥವಾ 10 ಸಾರಿ, 5 ವಾರ ಬಂದರೆ 10 ಸಾರಿ ಪ್ರಸಾರ ಆಗುತ್ತೆ. ಇಲ್ಲಾಂದರೆ 8 ಸಾರಿ, 13ರಿಂದ 14,000 ಪ್ರತಿ ತಿಂಗಳು ಖರ್ಚು ಬರ್ತದೆ. ಅದಕ್ಕೆ ಮಹಾಮನೆಯಿಂದ ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವು ಯಾರಾದರೂ ಅಂದರೆ ಶುಭ ಕೋರುವವರು ಅಂತೇಳಿ ನೀವು ಸ್ಪಾನ್ಸರ್ಶಿಪ್ ಒಪ್ಪಿಸ್ಕೋಬೋದು. ನಿಮ್ಮದು ಕೈಗಾರಿಕೆ ಇರ್ಬೋದು ಅಥವಾ ನಿಮ್ಮದು ಸ್ವಲ್ಪ ನಿಮ್ಮ ಹೆಸರೆಲ್ಲ ಹೇಳಿ ಅವ್ರು ನಿಮ್ಗೆ ಪರಿಚಯ ಮಾಡಿಕೊಡ್ತಾರೆ. ಆ ಥರದವ್ರು ಯಾರಾದರೂ ಇದ್ದರೆ ಅಲ್ಲಿ ಆಫೀಸಲ್ಲಿ ಹೆಸರು ಬರೆಸ್ರಿ, ನಾವು ಒಂದು ತಿಂಗಳು ವಹಿಸ್ಕೊಡ್ತೀವಿ ಅಥವಾ ನಾವು ಒಂದು ತಿಂಗಳು ವಹಿಸ್ಕೊಡ್ತೀವಿ. ಈ ಥರದವ್ರು ಯಾರಾದರೂ ಇದ್ದರೂ ಕೂಡ ಆ ಸ್ಪಾನ್ಸರ್ ಮಾಡ್ಬೋದು. ಯಾರೂ ಸ್ಪಾನ್ಸರ್ ಮಾಡದೆ ಹೋದರೆ ಶ್ರೀ ಗುರು ಬಸವ ಮಹಾಮನೆ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಅದಂತೂ ಇದ್ದೇ ಇರ್ತದೆ. ನಾವು ಕಾರ್ಯಕ್ರಮ ಮಾಡ್ತೀವಿ. ನೀವು ಕೂಡ ಅದರಲ್ಲಿ ಪಾಲ್ಗೊಳ್ಳಾಗ್ರಿ. ಅಥವಾ ನಿಮ್ಮ ಪರಿಚಯಸ್ಥರು ಯಾರಾದ್ರು ಉದ್ಯಮಿಗಳಿದ್ದರೆ, ಯಾರಾದ್ರು ದಾಸೋಹಿಗಳಿದ್ರು ಕೂಡ ಅವ್ರಿಗೆ ಇದ್ರ ಬಗ್ಗೆ ತಿಳಿಸ್ಬೋದು ಅಂತ ತಿಳ್ಕೊಂಡು ಹೇಳ್ತಾ, ಇದೊಂದು ಹೊಸ ಕಾರ್ಯಕ್ರಮ. ಮತ್ತು ಪುಸ್ತಕ ತೆಗೆದುಕೊಳ್ತಕ್ಕಂಥವ್ರು ಪುಸ್ತಕ ತೆಗೆದುಕೊಳ್ಳಿ, ಅಲ್ಲಿ ಆಫೀಸಲ್ಲಿ ಇರ್ತದೆ. ಯಾರಾದರೂ ತುಂಬ ಬಡವರಿದ್ದೀರಿ ಅಂತ ಇಟ್ಕೊಳ್ಳಿ, ಅದು 650 ರೂಪಾಯಿ ಇದೆ ಅದರ ಬೆಲೆ, 650 ರೂಪಾಯಿ ಇದೆ ಅದರ ಬೆಲೆ. 500 ರೂಪಾಯಿಗೆ ಅದನ್ನು ಕೊಡ್ತಾ ಇದ್ದೀವಿ. 25% ಡಿಸ್ಕೌಂಟ್ ಇದೆ ಅದಕ್ಕೆ. ಇದನ್ನೇ ನೀವು ಅಮೇರಿಕಾದಲ್ಲೂ ಇಂಗ್ಲೆಂಡಲ್ಲೂ ಆಗಿದ್ರಿ ಪುಸ್ತಕಕ್ಕೆ, ಅವ್ರು ಡಾಲರ್ ಲೆಕ್ಕದಲ್ಲಿ $10, ಆಮೇಲಿಂದ $20, $25 ಇರ್ತಿದ್ರು. ಅಂದರೆ $1,000 ಮೇಲೆ ಹೋಗ್ತಿತ್ತು, 1,500 ರೂಪಾಯಿ ಮೇಲೆ ಹೋಗ್ತಿತ್ತು. ನಮ್ಮ ಭಾರತೀಯ ಕರೆನ್ಸಿ ಪ್ರಕಾರ 600 ರೂಪಾಯಿ ಇಟ್ಟಿದ್ದೀವಿ. ಅದನ್ನು 500 ರೂಪಾಯಿಗೆ ಕೊಡ್ತಾ ಇದ್ದೀವಿ. ನೀವು ಯಾರು ಬೇಕಾದ್ರೂ ತಗೋಬಹುದು ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ನು ಅತಿಥಿಗಳು, ಸನ್ಮಾನಿತರು
ಇವತ್ತು ನಮಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ತುಂಬ ಸಂತೋಷ. ವಿಶೇಷವಾಗಿ ನಮ್ಮ ಉಪಕುಲಪತಿಗಳು ಇವತ್ತು ಭಾನುವಾರ ಬಂದಿದ್ದು ಬಹಳ ಒಳ್ಳೆಯದಾಯ್ತು ನಮಗೆ. ಇಲ್ಲ ಹೋಗಿದ್ರೆ ಅವರಿಷ್ಟೊತ್ತಿಗೆ ಅರ್ಧ ಗಂಟೆ ಇದ್ದು 1 ಗಂಟೆ ಕಾರ್ಯಕ್ರಮ, ಮತ್ತು ಅಲ್ಲಿ ಆಡಳಿತ ಇರ್ತದೆ, ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಇರ್ತವೆ. ಭಾನುವಾರ ಮೊದಲು ಬಂತು, ಹೇಳಿದ್ರು ಅವತ್ತು ನಾನು 1ನೇ ತಾರೀಕು ಸರ್ ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಬಂದರು, ಸಂಪೂರ್ಣವಾಗಿ ಭಾಗವಹಿಸಿದ್ರು. ಇಷ್ಟು ಸಮಾಧಾನವಾಗಿ ಕೂತ್ಕೊಂಡಿದ್ದಾರೆ. ಅವರು ನಮಗೆ ತುಂಬ ಸಂತೋಷ ಆಗಿದೆ. ಅವರು ಸಮಾಧಾನವಾಗಿ ಕೂತಿದ್ರು. ಜೊತೆಗೆ ಅವರೊಬ್ಬರೇ ಅಲ್ಲದೆ ಅವ್ರ ಜೊತೆ ಅವರ ಎಲ್ಲ ಏನೋ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಪ್ರಾಧ್ಯಾಪಕರುಗಳು, ಜೊತೆಗೆ ನಮ್ಮ ಪಿ ವಿ ಕೆಂಚನಗೌಡರು, ಪ್ರಭು ಕೆಂಚನಗೌಡರು, ಅವ್ರನ್ನ ಕರೆಯೋಕ್ಕೆ ನನಗೆ ಮುಜುಗರ. ಯಾಕೆಂದರೆ ಕರೆದು ಬಂದೇ ಬರ್ತಾರೆ ಅವರು. ನನ್ನ ಮಾತು ಇಲ್ಲ ಅನ್ನೋದೇ ಇಲ್ಲ. ಅವ್ರಿಗೆ ಹೇಳಿದೆ, ಸರ್ ಹಿಂಗೆ ಒಂದು ಪುಸ್ತಕ ರೆಡಿ ಆಯಿತು ಸರ್, ಬಿಡುಗಡೆ ಆಗ್ತಿದೆ, ಮತ್ತು ನಾನು ದಾಸೋಹ ಮಾಡ್ತೀನಲ್ಲ ಅಂತ. ನಾನು ದಾಸೋಹ ಮಾಡ್ತಿದ್ದೆ ಪುಸ್ತಕಕ್ಕೆ ಅಂದರು. ಇಲ್ಲ ಸರ್, ನಿಮ್ಗೆ 2ನೇ ಭಾಗಕ್ಕೆ ತೊಗೊತೀನಿ ಅಂತೇಳಿ ಇವರೊಬ್ಬರು ಮತ್ತು ಕಲಬುರಗಿ ಕಲ್ಯಾಣರಾವ್ ಪಾಟೀಲ್ ಇವರಿಬ್ಬರು 2ನೇ ಭಾಗಕ್ಕೆ ಈಗಾಗಲೇ ದಾಸೋಹಿಗಳಾಗಿ ಕೂತಿದ್ದಾರೆ ಅಂತ ಪ್ರಭು ಕೆಂಚನಗೌಡರು ಸರ್ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಬಂದಿದ್ದಾರೆ. ಅವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ, ಜೊತೆಗೆ ನಮ್ಮ ಸಂಗಮ ತಾಯಿಯವರು ಅವರು ಬಹಳ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಅವ್ರ ಧ್ವನಿ ಅಷ್ಟು ಚೆನ್ನಾಗಿಲ್ಲ, ಅವ್ರ ಧ್ವನಿ ತುಂಬ ಚೆನ್ನಾಗಿದೆ. ಇವತ್ತು ಅವ್ರಿಗೆ ಆರಾಮಿಲ್ಲ, ಸ್ವಲ್ಪ ಏನೋ ನೆಗಡಿ ಜ್ವರ ಭಾಳ ಹೋರಾಟ ಆಗ್ಬಿಟ್ಟಿದೆ ಅಂತ ಪ್ರಶಸ್ತಿ ಬಂದ ಮೇಲೆ. ಅಂಥದ್ರಲ್ಲೂ ಕೂಡ ಅವ್ರು ತಪ್ಪಿಸ್ಕೊಳ್ಳಾರದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ದೇವರು ಆಯುರ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ನಮ್ಮ ಆಂಜನೇಯ ಅವರು ಮತ್ತು ನಂದೀಶ್ ಅವರು ತುಂಬ ದೂರದಿಂದ ಬಂದಿದ್ದಾರೆ. ಆಂಜನೇಯ ಅವರು ಕುಂಬಳೂರವರು, ಆಮೇಲೆ ನಮ್ಮ ನಂದೀಶ್ ಅವರು ಶಿಕಾರಿಪುರ ತಾಲೂಕಿನವರು. ಅಲ್ಲಿಂದ ಬಂದು ತುಂಬ ಚೆನ್ನಾಗಿ, ನಾನು ನಂದೀಶ್ ಅವರು ಮಾತಾಡ್ತಾರೋ ಇಲ್ಲೋ ಅಂದ್ಕೊಂಡಿದ್ದೆ. ಮಾತಾಡಿಸ್ದೆ ಹೋಗಿದ್ರೆ ನಾವು ಭಾಳ ದೊಡ್ಡ ಹಾನಿಯನ್ನು ಅನುಭವಿಸ್ತಾ ಇದ್ವಿ. ಅವ್ರಿಗೂ ಸಮಾಧಾನ ಆಗ್ತಿರ್ಲಿಲ್ಲ. ನಂದೀಶ್ ಅವರು ತುಂಬ ಚೆನ್ನಾಗಿ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನಮ್ಮ ಮುಂದಿನ ನಮ್ಮ ಗುರಿ ಅಲ್ಲಿ ಒಂದು 11 ಎಕರೆ 12 ಗಂಟೆ ನಮ್ಮ ಮಾರುತಿಯವರ ಪ್ರಯತ್ನ, ಮಾರುತಿಯವರ ಪರಿಶ್ರಮ, ನಮ್ಮ ಟ್ರಸ್ಟಿ ಅವರು ಏನು ಹಗಲು ರಾತ್ರಿ ಪರಿಶ್ರಮ ಪಟ್ಟಿದ್ದಾರೋ ಅದು ನಮ್ಮ ಮಠಕ್ಕೆ ಖರೀದಿ ಮಾಡಿಕೊಂಡ್ವಿ. ಜೊತೆಗೆ ಅದರ ಇದ್ದಂಥ ಕಾನೂನು ತೊಡಕುಗಳನ್ನೆಲ್ಲ ಪರಿಹರಿಸಿ 11 ಎಕರೆ 12 ಗಂಟೆ ಒಂದೇ ಫ್ಲಾಟ್ ಸಿಕ್ಕಿದೆ. ಪಕ್ಕದಲ್ಲೇ 1,500 ಎಕರೆ ಅರಣ್ಯ ಭೂಮಿ. ಅಂದರೆ ನಮ್ಮ ಆಕಳುಗಳ ಮುಂದೆ ಗೋಶಾಲೆಯನ್ನು ಆ ಕಡೆ ಕಳಿಸ್ತೀವಿ. ಸುಮ್ಮನೆ ಅವನ್ನ ರೂಢಿ ಮಾಡಿಬಿಟ್ರೆ ತಾವೇ ಒಪ್ಪಿಕೊಂಡು ಬರ್ತಾರೆ, ಅಷ್ಟು ಚೆನ್ನಾಗಿದೆ ಅಲ್ಲಿ. ಹಾಗಾಗಿ ಅದು ಅರಣ್ಯ ಪ್ರದೇಶ, ಯಾರು ಒತ್ತುವರಿ ಮಾಡೋಕ್ಕೆ ಬರಲ್ಲ. ಗೋಮಾಳ ಆಗಿದ್ರೆ ಏನಾದ್ರು ಮಾಡ್ತಿದ್ರು ಏನೋ, ಅದು ಶುದ್ಧ ಅರಣ್ಯ ಪ್ರದೇಶ ಇರೋದ್ರಿಂದ ನಮ್ಮ ಆಕಳುಗಳಿಗೂ ಒಳ್ಳೆಯದಾಗಿದೆ. ಹಾಗಾಗಿ ಆ ಹೊಲದಲ್ಲಿ ನಾವು ಸಂಪೂರ್ಣವಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಕೆಂಚನಗೌಡರು ಸರ್ಗೆ ಹೇಳ್ತಾ ಇದ್ದೆ, ಅವರು ಬೇರೆ ಬೇರೆ ಪ್ಲಾಂಟ್ಸ್ ಎಲ್ಲ ಹೇಳ್ತಾ ಇದ್ರು, ಮುಂದಿನ ಹೊಲದಲ್ಲೇ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ದೀನಿ. ಆಮೇಲೆ ಇಲ್ಲಿ ನಮ್ಮ ಕೆಂಚನಗೌಡರು ಸರ್ ಇನ್ನೊಂದು ಸಲಹೆ ಕೊಟ್ಟು, ನಿಮ್ಮ ಕೃಷಿ ವಿಶ್ವವಿದ್ಯಾಲಯ ಅವರೇ ನಮ್ಮ ಸಿ ಆರ್ ಪಾಟೀಲ್ ಆರ್ ಕೆ ಪಾಟೀಲ್ ಬಯೋಡೈಜೆಸ್ಟರ್ ಮಾಡಿಸ್ಕೊಟ್ಟವ್ರು. ಈಗ ಬಯೋಡೈಜೆಸ್ಟರ್ ಮಾಡಿಸಿದ್ವಿ. ರೈತರು ತಿಳ್ಕೋಬೇಕು, ಒಂದು ಬಯೋಡೈಜೆಸ್ಟರ್ ಮಾಡಿಸಿದ್ದಕ್ಕೆ ನಮ್ಗೆ ಎಷ್ಟು ಉಳಿತಾಯ ಆಯಿತು, ಎಂಥ ಒಳ್ಳೆ ಗೊಬ್ಬರ ತಯಾರಾಗ್ತಿದೆ ಅಂದರೆ, 1 ವರ್ಷದಲ್ಲಿ ಕರು ಆಕಳು ವಯಸ್ಸಾದವೆಲ್ಲ ಸೇರಿ ಸುಮಾರು 5 ರಾಸುಗಳು ತೀರ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ 5 ರಾಸುಗಳನ್ನ ನಾವು ಉಳಬೇಕಾಗಿದ್ರೆ, ಅಂದರೆ ಉಳ್ಬೇಕಾಗಿದ್ದಿದ್ರೆ JCB ಕಳಿಸ್ಬೇಕಾಗಿತ್ತು. ಒಂದ್ಸಾರಿ JCB ಬಂದರೆ ಸುಮಾರು ಕಡಿಮೆ ಅಂದರೆ 1,500 ರೂಪಾಯಿ ತೊಗೊಳ್ತೀವಿ. 1,500 ರೂಪಾಯಿ ತನಕ ಖರ್ಚು ಬರ್ತಿತ್ತು. ಈಗ ನಾವು 5ಕ್ಕೂ JCB ಕಳಿಸ್ಲಿಲ್ಲ. ಏನು ಮಾಡಿದ್ವಿ ಅಂದರೆ, ನಮ್ಮ ಸಿದ್ದಪ್ಪಜ್ಜ ರಮೇಶ್ ಎಲ್ಲ ಸೇರಿಕೊಂಡು ಆ ಬಯೋಡೈಜೆಸ್ಟರ್ಗೆ ಹಾಕ್ಬಿಟ್ವಿ. ಅವ್ರು ಸಣ್ಣ ಕರು ಹಾಕಿದ್ರು, ನೋಡೋಣ ತಗೋ ದೊಡ್ಡದ ಹಾಕೊಂಡು ಅದು ಹಿಡಿತಿತ್ತು. ಸುಮಾರು 40-50 ಸಾವಿರ ಲೀಟ್ರ್ ನೀರು ಹಿಡಿತದ. ಅದನ್ನು ನಾವು ಹಾಕಿದ್ವಿ, ಸಗಣಿ ಹಾಕಿದ್ವಿ. 3 ತಿಂಗಳಲ್ಲಿ ಎಲುಬು ಸಹಿತ ಕರಗಿದ್ರು ನೋಡಿ, ಎಲುಬು ಸಹಿತ ಕರಗಿದ್ರು. 50 ವರ್ಷ ಆದ್ರೂ ಕರಗಲ್ರಿ. ನಮ್ಮ ನೀವು ಬೇಕಾದ್ರೆ ಗುಡ್ಡಿಗೆ ಮುಚ್ಚಿರ್ತಿರಲ್ಲ, ಯಾವ್ದಾದ್ರು ಸಮಾಧಿ ತೆಗೆದು ನೋಡ್ರಿ, 50 ವರ್ಷ ಆದ್ರೂ ಮಾನವ ಎಲುಬು ಕರಗಲ್ಲ. ಇನ್ನು ಆಕಳೆಲ್ಲ ಎಲುಬೆಲ್ಲ ಕರಗ್ಬೇಕ್ರಿ. ನಮ್ಮ ಗಣೇಶ ಸ್ವಾಮಿಗಳದ್ದು ನಾನು ಭಾಷಣ ಕೇಳಿದ್ದೆ ಯೂಟ್ಯೂಬಲ್ಲಿ, ಅದಕ್ಕೆ ಅದನ್ನು ಮಾಡಿದ್ವಿ. 5 ಆಕಳದ್ದು JCB ಹಣ ಹೊಡಿತು. ಅಷ್ಟೇ ಅಲ್ಲ, ಆ ನೀರು ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಸುಣ್ಣು ನೀರಾದಂಗಾಗಿತ್ತು, ಅಷ್ಟು ಸುಣ್ಣು ನೀರಾದಂಗಾಗಿತ್ತು. ಅದನ್ನು ಹೊಲಕ್ಕೆ ಹಾಕಿದ್ವಿ. ಈಗ ಅಲ್ಲಿ ನಾನು ನಮ್ಮ ಸಿದ್ದಪ್ಪಜ್ಜಿನ ಒಂದು ಟಾಸ್ಕ್ ಕೊಟ್ಟೆ. ನಾನು ಹೋದ ವರ್ಷ ಅಂದರೆ ಬರಗಾಲ ಇತ್ತಲ್ಲ, ಮುಂದೆ ಮೇವಿನ ರೇಟ್ ಸಿಕ್ಕಾಪಟ್ಟೆ ಆಗುತ್ತೆ ನೋಡೋ. 1 ಟ್ರ್ಯಾಕ್ಟ್ರು ನಾವು ಮೇವು ಖರೀದಿ ಮಾಡಲ್ಲ,
ನೀನು ಇನ್ನೇನು ಬೆಳೆದ್ಕೊಡ್ಬೇಡ ನನಗೆ, 11 ಎಕರೆಯಲ್ಲಿ ಬರೀ ಮೇವು ಬೆಳೆದ್ಕೊಡು ಅಂತ ಅಂದ್ವಿ. ಅವ್ನು ಹೇಳ್ದ ಬರೀ 20 ಹಾಕ್ತಾರೆ, ಇನ್ನೂ 20 ಆಕಳು ತೊಗೊಂಡ್ಬಂದು ನಾನು ಎಲ್ಲವಕ್ಕೂ ಮೇವು ಒದಗಿಸ್ತೀನಿ ಅಂತ ಹೇಳ್ತಾನೆ. ಅಲ್ಲಿ ಇನ್ನೂ ಮೇವು ಕಟ್ ಮಾಡ್ದಂಗೆ ಈ ಬಿಲ್ಡಿಂಗ್ ಹತ್ರ ಬೆಳೆದಿದೆ. ಅದಕ್ಕೆ ಹಾಕಿರೋ ಗೊಬ್ಬರ ಯಾವುದೂ ಅಲ್ಲ. ನಮ್ಮ ಸರ್ ಹೇಳಿದ್ರು, PVK ನೋಡ್ರು ಒಬ್ರು ಅಲ್ಲಿಂದ ಕರ್ಸಿದ್ರು, ಡಯಂಚ ಸೆಣಬು ತಂದು ಕೊಟ್ಟಿದ್ರಲ್ಲ ಸರ್, ಒಂದು ಕ್ವಿಂಟಲ್. ಅವರು ಗಜೇಂದ್ರಗಢದವ್ರಲ್ಲ, ಸಂತೋಷ್ ಪಾಗದ್ರು. ಅದನ್ನ ಹಾಕಿ ಅದನ್ನ ಗೊಬ್ಬರ ಮಾಡಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತಂದ್ರೆ, ಅದಕ್ಕೆ ನಾವಿನ್ನೂ ಸರ್ ಹೇಳಿದಾಗೆ ಟ್ಯಾಕ್ಟರ್ ಗೊಬ್ಬರ ಜಾಸ್ತಿ ಹಾಕಿಲ್ಲ. ಅದಕ್ಕೆ ನಾವು ಟ್ಯಾಕ್ಟರ್ ಗೊಬ್ಬರ ಹಾಕಿಲ್ಲ, ಆ ಡಯಂಚತೆ ಅಷ್ಟೇ ಮಾಡಿದ್ವಿ. ಅದು ಬೆಳೆದಿಲ್ಲ, 30 ವರ್ಷದ ಬೆಳೆ ಬೆಳೆದಿರಲಿಲ್ಲ, ಕಾಡಿದ್ದಂಗೆ ಇತ್ತು ಹೊಲ ಭೂಮಿ ಎಲ್ಲ. ಅದು ಏನೋ ಜಗಳ ಬಂದು ಮಾರ್ಕಿನ ಅವರು ಬೆಳೆನೇ ಹಾಕಿರ್ಲಿಲ್ಲ. ಅದಕ್ಕೆ 3 ಎಕರೆ ಮಾತ್ರ ಮಾಡ್ತಿದ್ರು, ಇನ್ನು 8 ಎಕರೆ ಹಂಗೆ ಬಿಟ್ಬಿಟ್ಟಿದ್ರು. ಹೀಗೆ ಅಂದರೆ ಮಾಡಿದ್ರೆ ಕೆಲಸನ ಬೇಕಾದಷ್ಟಿದೆ ಜಗತ್ತಿನಲ್ಲಿ. ಅದಕ್ಕೆ ನೀವೆಲ್ಲರೂ ನಮ್ಮ ಜೊತೆಗೆ ಸಹಕಾರ ಮಾಡಿದ್ರೆ ಆ 11 ಎಕರೆನ ಒಂದು ತಪೋವನದ ರೀತಿಯಲ್ಲಿ ಒಂದು 10-12 ರೀತಿಯ ಹಣ್ಣಿನ ಗಿಡಗಳು ಮತ್ತು ಮಧ್ಯೆ ತರಕಾರಿ ಬೆಳ್ಕೊಳ್ಳೋಣ, ಆಕಳುಗಳಿಗೆ ಮೇವು ಬೆಳ್ಕೊಳ್ಳೋಣ, ಅದಕ್ಕೂ ಆಪ್ಷನ್ ಇಟ್ಕೊಂಡು ನಾವು ಗಿಡಗಳನ್ನ ಅಲ್ಲಿ ಹಾಕೋಣ ಅಂತ ತಿಳ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಅಂದರೆ ನಿಮ್ಮೆಲ್ಲರ ಸಲಹೆ ತನು ಮನ ಧನ. ಈಗ ಸರ್ ನೋಡ್ರಿ, ದಾಸೋಹಕ್ಕಾಗಿ ನಾವು ಅತಿಥಿಗಳಿಗೆ ಏನಾದರೂ ಸನ್ಮಾನ ಮಾಡಿ ಕೊಟ್ಟು ಕಳಿಸ್ಬೇಕು. ಅವರೇ ದಾಸೋಹಕ್ಕಾಗಿ 5,100 ರೂಪಾಯಿ ದಾಸೋಹಕ್ಕಾಗಿ ಕೊಟ್ಟಿದ್ದಾರೆ ಪಾಟೀಲ್ ಸರ್ ಅವರು. ಅವರಿಗೆ ವಿಶ್ವಗುರು ಬಸವಣ್ಣನವರು ದಯಾಮಯನಂತ ಪರಮಾತ್ಮ ಸನ್ಮಂಗಲವನ್ನು ಉಂಟು ಮಾಡಲಿ ಕೇಳ್ಕೊಂಡು ಹಾರೈಸಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಮತ್ತು ನಮ್ಮ ಹೆಸರು ತಗೊಂಡಿಲ್ಲ ಅನ್ನಬೇಡ್ರಿ. ನಮ್ಮ ಕರಿಗೌಡರು, ಯಲ್ಲನಗೌಡರು ಅವರು ದಾಸೋಹಿಗಳು, ರೈತರಿದ್ರು ಕೂಡ. ಜೊತೆಗೆ ನಮ್ಮ ಮಂಜುಶ್ರೀ ಮತ್ತು ಪ್ರವೀಣ್ ಮೊನ್ನೆ ಮದುವೆ ಆಯಿತು. ನಾನು ಹೇಳಿದ್ದೆ ಮದುವೆಗೆ ಬರಲ್ಲ ನಾನು, ನೀವೇ ಒಂದು ಆಶೀರ್ವಾದ ತಗೊಂಡು ಹೋಗ್ರಿ ಅಂತ ಹೇಳಿ. ಆಕೆಗೆಲ್ಲ ಪ್ರೀತಿಯಿಂದ ರಾಣಿ ರಾಣಿ ಅಂತ ಕರಿತಿದ್ರು. ನಾನು ಆಕೆಗೆ ರಾಣಿ ಅಂತಿರಲಿಲ್ಲ, ರಾಜ್ಯವಿಲ್ಲದ ರಾಣಿ ಅಂತಿದ್ದೆ. ಈಗ ರಾಜ ಸಿಕ್ಕ ರಾಣಿಗೆ. ಇಬ್ಬರು ಜೀವನ ಸುಗಮವಾಗಿ ಮತ್ತು ಸನ್ಮಾನ ಉಂಟಾಗಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮತ್ತು ಮಾತಾಜಿಯವರು ಅವ್ರು ನೋಡಿ ಎಂಥ ರೀತಿ ಸೇವೆ ಮಾಡ್ತಾರೆ ಅಂದರೆ, ಅವರು ಸೇವೆ ಮಾಡುವಾಗ ಸೇವಕರಾಗಿರ್ತಾರೆ, ವೇದಿಕೆ ಮೇಲೆ ಕುಂತಾಗ ಮಾತಾಜಿಯವರಾಗಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಕಿಂಕರ ಭಾವದಿಂದ ಸೇವೆ ಮಾಡ್ತಾ ಇದ್ದಾರೆ ಶಿವದೇವಿ ಮಾತಾಜಿಯವರು. ಅವರಿಗೆ ಎಲ್ಲರಿಗೂ ಶುಭವನ್ನು ಕೋರಿ, ಮತ್ತು ನಮ್ಮ ಬಸವರಾಜವರು ಕಾಶಿನಾಥ್ ಅಂದ್ರವರು ಸೇವಾದಳದಲ್ಲಿ ಬೆಂಗಳೂರಲ್ಲಿದ್ದರು. ಮೊದಲೆಲ್ಲ ಅವರೇ ಕಾರ್ಯಕ್ರಮ ನಿರೂಪಿಸ್ತಾ ಇದ್ರು. ಅವರಿಗೆ ಎಲ್ಲರಿಗೂ ನಾನು ಶುಭವನ್ನು ಕೋರಿ, ಮತ್ತು ಎಲ್ಲ ಬಂದಂಥ ಎಲ್ಲರಿಗೂ ಸನ್ಮಾನ ಉಂಟಾಗಲಿ. ಮತ್ತು ನಮ್ಮ ಸಿದ್ಲಿಂಗಪ್ಪನವರು ಮತ್ತು ಮಹಾದೇವಕ್ಕವರು ಹಳ್ಳಿಯಾಳದಿಂದ ಬಂದಿದ್ದಾರೆ ನೋಡಿ. ಪುಸ್ತಕಕ್ಕೆ ಅವ್ರ ಪುಸ್ತಕ ಖರೀದಿ ಮಾಡೋದಕ್ಕಿಂತ ದಾಸೋಹ ಮಾಡಿಬಿಡೋಣ ಅಂತೇಳಿ ಮಾಡಿದರು. ಅದಕ್ಕೆ ಈ ದಾಸೋಹ ಅನ್ನುವಂಥದ್ರಲ್ಲಿ ಬಹಳ ದೊಡ್ಡ ಶಕ್ತಿ ಇರ್ತದೆ. ಅವರು ಪಾದಯಾತ್ರೆಗಳಾಗಿ ಹೋದ್ಸಾರಿ 20,000 ರೂಪಾಯಿ ಕೊಟ್ಟಿದ್ರು ಕಲ್ಯಾಣ ಪಾದಯಾತ್ರೆಗೆ. ಅಂತಹ ದಾಸೋಹಿಗಳಿದ್ದಾರೆ ಅಂತ ತಿಳ್ಕೊಂಡು ಇಂತಹ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇರುತ್ತೆ. ಅಂತಹ ಎಲ್ಲ ದಾಸೋಹಿಗಳಿಗೂ ಮತ್ತು ಎಲ್ಲ ಸದ್ಭಕ್ತರಿಗೂ ಶುಭವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಕ್ಷಮೆ.